ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ 2ನೇ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು 2ನೇ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಮೊದಲನೇದಾಗಿ ನೋಡೋಣ. ಉದಾಹರಣೆಗೆ ಒಂದು ಬಹುಪದೋಕ್ತಿಯನ್ನು ಕೊಡ್ತಾನೆ. ಈ ಒಂದು 2ನೇ ಅಭ್ಯಾಸದಲ್ಲಿ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಅಂತಕ್ಕಂಥ ಒಂದು ಬಹುಪದೋಕ್ತಿ ಇದೆ. ವಿದ್ಯಾರ್ಥಿಗಳೇ, ಇಂಗ್ಲೀಷ್ನಲ್ಲಿ ನಾವು ಬಹುಪದೋಕ್ತಿಯನ್ನು ನಾವು ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ಆದ್ದರಿಂದ ಇಲ್ಲಿ ಪಿ ಅಂತಕ್ಕಂಥ ಒಂದು ಅಕ್ಷರವನ್ನು ಬಳಸಿಕೊಂಡಿದ್ದಾನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಅಂತಕ್ಕಂಥ ಒಂದು ಬಹುಪದೋಕ್ತಿ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿರ್ತಕ್ಕಂಥ ಬಹುಪದೋಕ್ತಿಗಳನ್ನು ಕೊಡ್ತಾನೆ. ಇಲ್ಲಿ ಅವ್ಯಕ್ತ ಪದ ಏನಿದೆ ಎಕ್ಸ್ ಇದೆ, ಅದೇ ರೀತಿಯಾಗಿ ವೈ ಇರ್ಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಈ ಒಂದು ಅವ್ಯಕ್ತ ಪದದ ಒಂದು ಬೆಲೆಯನ್ನು ಕೊಡ್ತಾನೆ. ಕೊಟ್ಟು ಆ ಇಡೀ ಬಹುಪದೋಕ್ತಿಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೆಲವೊಂದು ಉದಾಹರಣೆಗಳನ್ನು ಕೇಳ್ತಾನೆ. ವಿದ್ಯಾರ್ಥಿಗಳೇ, ಕೆಲವೊಂದು ಸಮಸ್ಯೆಗಳನ್ನು ಕೇಳ್ತಾನೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆಯನ್ನು ನಾನು ಒಂದು ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 1ಅನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ ಪಿ ಆಫ್ 1 ಅಂದರೆ ಎಕ್ಸದ ಸ್ಥಾನದಲ್ಲಿ ನಾನು ಒಂದೇ ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು 1ರ ವರ್ಗ. ಎಕ್ಸದಲ್ಲಿ ನಾನು 1 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ 2ಕ್ಕೆ 2, ಎಕ್ಸದ ಬೆಲೆ 1ಅನ್ನು ನಾನು ಆದೇಶ ಮಾಡ್ತೀನಿ. ಪಿ ಆಫ್ 1 ಈಸ್ ಈಕ್ವಲ್ ಟು 1ರ ವರ್ಗ. 1 ಒಂದಲೇ 1 ಆಗ್ತದೆ. ಮೈನಸ್ ವಿದ್ಯಾರ್ಥಿಗಳೇ 2 ಒಂದಲೇ 2 ಆಗ್ತದೆ. ಆದ್ದರಿಂದ ಇಲ್ಲಿ 1ರಲ್ಲಿ 2ಅನ್ನು ನಾವು ಕಳೆದರೆ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ಏನಾಗ್ತದೆ, ನಮಗೆ -1 ನಮಗೆ ಉತ್ತರ ಸಿಗ್ತದೆ. ಅಂದರೆ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 1ಅನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಪಿ ಆಫ್ 1 ಈಸ್ ಈಕ್ವಲ್ ಟು -1 ನಮಗೆ ಬೆಲೆ ಸಿಗ್ತದೆ. ಅದೇ ರೀತಿಯಾಗಿ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2ಅನ್ನು ನಾವು ಆದೇಶ ಮಾಡೋಣ. ಆದ್ದರಿಂದ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ ನಾವು 2ಅನ್ನು ಆದೇಶ ಮಾಡೋಣ. ಆದ್ದರಿಂದ ಪಿ ಆಫ್ 2 ಎಕ್ಸದ ಬೆಲೆ 2ಅನ್ನು ಆದೇಶ ಮಾಡಿದ್ದೀನಿ. ಪಿ ಆಫ್ 2 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ 2 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ 2ಕ್ಕೆ 2, ಎಕ್ಸದ ಬೆಲೆ 2ಅನ್ನು ನಾನು ಆದೇಶ ಮಾಡಿದ್ದೀನಿ. ಬ್ರಾಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಪಿ ಆಫ್ 2 ಈಸ್ ಈಕ್ವಲ್ ಟು 2ರ ವರ್ಗ. 2 ಏನಾಗ್ತದೆ, 4 ಆಗ್ತದೆ. ಇಲ್ಲಿ ಬ್ರಾಕೆಟ್ನಲ್ಲಿ 2 ಪ್ಲಸ್ ಇದೆ, ಹೊರಗಡೆ -2 ಇದೆ. ಮೈನಸ್ ಇಂಟು ಪ್ಲಸ್ ಏನಾಗ್ತದೆ, ಮೈನಸ್ ಆಗ್ತದೆ. 2 4 ಆಗ್ತದೆ. 4ರಲ್ಲಿ 4ಅನ್ನು ನಾವು ಕಳೆದರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2ಅನ್ನು ನಾವು ಆದೇಶ ಮಾಡಿದಾಗ ಪಿ ಆಫ್ 2 ಅಂದರೆ ಈ ಒಂದು ಬಹುಪದೋಕ್ತಿಯ ಬೆಲೆ 0 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಈ ಥರನಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು 2ನೇ ಒಂದು ಅಭ್ಯಾಸದಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ಇನ್ನೊಂದು ರೀತಿಯ ಕೆಲವೊಂದು ಸಮಸ್ಯೆಗಳು ಈ ಒಂದು ಅಭ್ಯಾಸದಲ್ಲಿ ಇದ್ದಾವೆ. ಅದೇನೆಂದರೆ, ಒಂದು ಬಹುಪದೋಕ್ತಿಯನ್ನು ಕೊಡ್ತಾನೆ. ಕೊಟ್ಟು ಆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಹಾಗಾದರೆ ಈ ಶೂನ್ಯತೆ ಅಂದರೆ ಏನು? ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಒಂದು ಅವ್ಯಕ್ತ ಪದದ ನಿಖರವಾಗಿರ್ತಕ್ಕಂಥ ಬೆಲೆಯನ್ನು ನಾವು ಆದೇಶ ಮಾಡಿದಾಗ ಆ ಇಡೀ ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಆ ಒಂದು ಬಹುಪದೋಕ್ತಿ 0 ಆಗಲು ಕಾರಣ ಆಗಿರ್ತಕ್ಕಂಥ ಆ ಒಂದು ಅವ್ಯಕ್ತ ಪದದ ಬೆಲೆ ಏನಾಗಿರ್ತದೆ, ಆ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರ್ತದೆ ವಿದ್ಯಾರ್ಥಿಗಳೇ. ಉದಾಹರಣೆಗೆ ನಾವು ನೋಡ್ತಾಯಿದ್ರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ. ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸದ ಬೆಲೆ 2 ಅಥವಾ -2 ಶೂನ್ಯತೆಗಳೇ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಅಂದರೆ ಎಕ್ಸದ ಬೆಲೆ 2 ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ ನೋಡೋಣ. ಅದೇ ರೀತಿಯಾಗಿ -2ಅನ್ನು ನಾವು ಎಕ್ಸದ ಬೆಲೆ ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ ನಾವು ನೋಡೋಣ. ಆದ್ದರಿಂದ ವಿದ್ಯಾರ್ಥಿಗಳೇ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದೇನೆ. ಅಲ್ಲಿ ಎಕ್ಸದ ಬೆಲೆ ನಾನು 2ಅನ್ನು ಆದೇಶ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಎಕ್ಸದ ಬೆಲೆ 2 ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಿ ಆಫ್ 2 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ 2ಅನ್ನು ನಾನು ಆದೇಶ ಮಾಡಿದ್ದೀನಿ. ಪ್ಲಸ್ 2ಕ್ಕೆ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಪಿ ಆಫ್ 2 ಈಸ್ ಈಕ್ವಲ್ ಟು 2 + 2 ಎಷ್ಟಾಗ್ತದೆ, 4 ಆಗ್ತದೆ. ಅದೇ ರೀತಿಯಾಗಿ ಇದೇ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ ನಾನು -2 ಆದೇಶ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎಕ್ಸದ ಬೆಲೆ -2ಅನ್ನು ನಾನು ಆದೇಶ ಮಾಡ್ತಾ ಇದ್ದೀನಿ. ಪಿ ಆಫ್ -2 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ -2ಅನ್ನು ನಾನು ಆದೇಶ ಮಾಡಿದ್ದೀನಿ. +2 ಹೆಂಗಿದೆ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಪಿ ಆಫ್
-2 ಈಸ್ ಈಕ್ವಲ್ ಟು ಇಲ್ಲಿ +2 ಇದೆ -2 ಇದೆ, 2ರಲ್ಲಿ 2ಅನ್ನು ನಾವು ಕಳೆದ್ರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ವಿದ್ಯಾರ್ಥಿಗಳೇ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -2 ಅನ್ನು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು -2ಅನ್ನು ಈ ಒಂದು ಬಹುಪದೋಕ್ತಿಯ ನಾವು ಶೂನ್ಯತೆ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಅಂದರೆ -2ಅನ್ನು ನಾವು ಆದೇಶ ಮಾಡಿದಾಗ ಮಾತ್ರ ಈ ಒಂದು ಬಹುಪದೋಕ್ತಿ ಏನಾಗ್ತದೆ ಶೂನ್ಯ ಆಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ -2ಅನ್ನು ನಾವು ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವು ಕರಿತೀವಿ. ಆದರೆ 2ಅನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ 0 ಅಥವಾ ಶೂನ್ಯ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ -2 ಎಂಬುದು x+2 ಅಂದರೆ ಏನು ಬಹುಪದೋಕ್ತಿ ಇದೆ x+2 ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಆದರೆ 2 ಶೂನ್ಯತೆ ಅಲ್ಲ ವಿದ್ಯಾರ್ಥಿಗಳೇ. ಈ ರೀತಿಯಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು ನಿಮ್ಮ 2ನೇ ಅಭ್ಯಾಸದಲ್ಲಿದ್ದಾವೆ. ಬನ್ನಿ ವಿದ್ಯಾರ್ಥಿಗಳೇ, ಅಭ್ಯಾಸ 2.2ರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ ಅಭ್ಯಾಸ 2.2ರಲ್ಲಿರ್ತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆ, ಎಕ್ಸ್ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ 5x - 4x² + 3ರ ಬೆಲೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾನೆ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಬರ್ತದೆ ನೋಡಬೇಕಾಗಿದೆ. ಅದೇ ರೀತಿಯಾಗಿ 2ನೇ ಪ್ರಶ್ನೆ ಎಕ್ಸದ ಬೆಲೆ -1 ಆದಾಗ, 3ನೇ ಪ್ರಶ್ನೆ ಎಕ್ಸದ ಬೆಲೆ 2 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಬರ್ತದೆ ಅಂತಕ್ಕಂಥದ್ದನ್ನ ನಾವು ಒಂದೊಂದಾಗಿ ನೋಡೋಣ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಒಂದು ಬಹುಪದೋಕ್ತಿಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, f(x) ಅಂತ ನಾನು ಈ ಒಂದು ಬಹುಪದೋಕ್ತಿಯನ್ನು ನಾನು ತೆಗೆದುಕೊಂಡಿದ್ದೇನೆ. p(x) ಅಂತ ನೀವು ತೆಗೆದುಕೊಳ್ಬೋದು, f(x) ಅಂತ ನೀವು ತೆಗೆದುಕೊಳ್ಬೋದು. ಆ ಒಂದು ಬಹುಪದೋಕ್ತಿಯನ್ನು ನಾನು f(x) = 5x - 4x² + 3 ಈ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ಈ ಒಂದು ಬಹುಪದೋಕ್ತಿ ಏನು ಬರ್ತದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. f(x) = 5x - 4x² + 3 ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ನಾವು ಆದೇಶ ಮಾಡೋಣ ಇಲ್ಲಿ ಮೊದಲನೇ ಪ್ರಶ್ನೆಯ ಪ್ರಕಾರ. ಆದ್ದರಿಂದ f(0) ಎಕ್ಸದ ಬೆಲೆ ನಾನು 0 ಆದೇಶ ಮಾಡ್ತಾ ಇದ್ದೀನಿ, = 5ಕ್ಕೆ 5 ಎಕ್ಸದ ಬೆಲೆ 0 ಆದೇಶ ಮಾಡಿದ್ದೀನಿ, -4ಕ್ಕೆ 4 ಎಕ್ಸದ ಬೆಲೆ ನಾನು 0 ಆದೇಶ ಮಾಡಿದ್ದೀನಿ, ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ, ++3ಕ್ಕೆ 3 = ವಿದ್ಯಾರ್ಥಿಗಳೇ 5 × 0 5 0 0 ಆಗ್ತದೆ. ವಿದ್ಯಾರ್ಥಿಗಳೇ, -4ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 0ಯ ವರ್ಗ 0 0 0 ಆಗ್ತದೆ, 0ಯ ವರ್ಗ 0 ಆಗ್ತದೆ, ಗುಂಡ್ಲೆ 0 ನಾನು ಬರ್ಕೊಂಡಿದ್ದೀನಿ, ಪ್ಲಸ್ ಈ ಒಂದು 3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. = 0ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, -4ಅನ್ನು 0ಕ್ಕೆ ನಾವು ಗುಣಿಸಿದರೆ ನಮಗೆ 0 ಸಿಗ್ತದೆ. ವಿದ್ಯಾರ್ಥಿಗಳೇ, 4 × 0 ಅಂದರೆ 0 ಸಿಗ್ತದೆ, +3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. = ವಿದ್ಯಾರ್ಥಿಗಳೇ, ಇಲ್ಲಿ 2 ಸೊನ್ನೆಗಳಿದ್ದಾವೆ, ಇಲ್ಲಿ +3 ಇದೆ. +3ರಲ್ಲಿ 0ನ್ನು ನಾವು ಕಳೆದರೂ ಅಷ್ಟೇ ಗುಡಿಸಿದ್ರು ಅಷ್ಟೇ ಮತ್ತೆ +3 ನಮಗೆ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ಆ ಒಂದು ಬಹುಪದೋಕ್ತಿಯ ಬೆಲೆ 3 ನಮಗೆ ಸಿಗ್ತದೆ. ಅದೇ ರೀತಿಯಾಗಿ 2ನೇ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಈ ಒಂದು ಬಹುಪದೋಕ್ತಿಯಲ್ಲಿ ಇದೇ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ f(-1) ಎಕ್ಸದ ಬೆಲೆ ನಾನು -1ಅನ್ನು ಆದೇಶ ಮಾಡಿದ್ದೀನಿ, = 5ಕ್ಕೆ 5 ಎಕ್ಸದ ಬೆಲೆ -1ಅನ್ನು ನಾನು ಆದೇಶ ಮಾಡಿದ್ದೀನಿ, -4ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ x² ಇದೆ, ಆದ್ದರಿಂದ ಎಕ್ಸದ ಬೆಲೆ -1ಅನ್ನು ನಾನು ಆದೇಶ ಮಾಡಿದ್ದೀನಿ, ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ, +3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. = ವಿದ್ಯಾರ್ಥಿಗಳೇ, ಈ 5 ಪ್ಲಸ್ ಇದೆ, ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ ಆಗ್ತದೆ, 5 1 5 ಆಗ್ತದೆ. ಅದೇ ರೀತಿಯಾಗಿ ಈ ಒಂದು -4ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ -1ರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 1 1 1 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ -1ರ ವರ್ಗ +1 ಆಗ್ತದೆ ವಿದ್ಯಾರ್ಥಿಗಳೇ. +3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. = -5ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಬ್ರಾಕೆಟ್ನಲ್ಲಿ +1 ಇದೆ, ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ, ಆದ್ದರಿಂದ ಹೊರಗಡೆ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, 4 1 4 ಆಗ್ತದೆ, +3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. = ವಿದ್ಯಾರ್ಥಿಗಳೇ, ಇಲ್ಲಿ -5 -4 ಒಟ್ಟು
-9 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ +3 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ +3ರಲ್ಲಿ -9 ನಾವು ಕಳೆದ್ರೆ 3ರಲ್ಲಿ 9 ನಾವು ಕಳೆದ್ರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದ್ರೆ ನಮಗೆ -6 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ -6 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 3ನೇ ಪ್ರಶ್ನೆ, ಎಕ್ಸದ ಬೆಲೆ 2 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ f(x) = 5x - 4x² + 3 ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2 ನಾವು ಆದೇಶ ಮಾಡೋಣ. ಆದ್ದರಿಂದ f(2) ಎಕ್ಸದ ಬೆಲೆ 2 ನಾನು ಆದೇಶ ಮಾಡ್ತಾ ಇದ್ದೀನಿ = 5ಕ್ಕೆ 5. ಎಕ್ಸದ ಬೆಲೆ 2 ನಾನು ಆದೇಶ ಮಾಡಿದ್ದೀನಿ. -4 ಎಕ್ಸದ ಬೆಲೆ 2 ಇದೆ ವಿದ್ಯಾರ್ಥಿಗಳೇ, ನಾನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. +3 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 2 ಬ್ರ್ಯಾಕೆಟ್ನಲ್ಲಿದೆ, 5 ಹೊರಗಡೆ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗ್ತದೆ. 5 10 ಆಗ್ತದೆ. ಅದೇ ರೀತಿಯಾಗಿ -4 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಗುಂಡ್ಲೆ ಇರ್ತದೆ, ಗುಂಡ್ಲೆ ಚಿಹ್ನೆಯನ್ನು ನಾನು ಬರ್ಕೊಂಡಿದ್ದೀನಿ. 2ರ ವರ್ಗ 2 ಎಷ್ಟಾಗ್ತದೆ? 4 ಆಗ್ತದೆ ವಿದ್ಯಾರ್ಥಿಗಳೇ. 2ರ ವರ್ಗ 4 ಆಗ್ತದೆ. +3 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 10ಕ್ಕೆ 10 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ ಈ 4 ಏನಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇರ್ತದೆ, ಇಲ್ಲಿ ಹೊರಗಡೆ ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 4 4 16 ಆಗ್ತದೆ. +3 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ +10 ಇದೆ, +3 ಇದೆ. ಒಟ್ಟು +10 +3 ಒಟ್ಟು +13 ಆಗ್ತದೆ. ಇಲ್ಲಿ ಏನಂತಂದ್ರೂ ಕೂಡ ಪ್ಲಸ್ ಇರ್ತದೆ. ಅದೇ ರೀತಿಯಾಗಿ -16 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ +13 -16 ಇದೆ. 13ರಲ್ಲಿ 16 ನಾವು ಕಳೆದರೆ ನಮಗೆ -3 ಸಿಗ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -3 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ -3 ನಮಗೆ ಉತ್ತರ ಸಿಗ್ತದೆ. ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ 2ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P(0), P(1) ಮತ್ತು P(2)ಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು 4 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. P ಅಂದರೆ ಪಾಲಿನೋಮಿಯಲ್ ಬಹುಪದೋಕ್ತಿ. ಈ 4 ಬಹುಪದೋಕ್ತಿಗಳಲ್ಲಿ ಒಂದು ಸಾರಿ 0 ಅಂದರೆ ಎಕ್ಸದ ಬೆಲೆ ಅವಿವ್ಯಕ್ತ ಪದದ ಬೆಲೆ ಏನು ಕೊಟ್ಟಿದ್ದಾನೆ, ಕೆಲವೊಂದರಲ್ಲಿ y ಕೊಟ್ಟಿದ್ದಾನೆ, ಕೆಲವೊಂದರಲ್ಲಿ x ಕೊಟ್ಟಿದ್ದಾನೆ, ಕೆಲವೊಂದರಲ್ಲಿ t ಅನ್ನು ಕೊಟ್ಟಿದ್ದಾನೆ. ಅಂದರೆ ಈ ಒಂದು ಬಹುಪದೋಕ್ತಿಗಳಲ್ಲಿ ಒಂದು ಸಾರಿ ಚರಾಕ್ಷರದ ಬೆಲೆ 0 ಆದಾಗ ಮತ್ತು ಚರಾಕ್ಷರದ ಬೆಲೆ 1 ಆದಾಗ ಮತ್ತು ಚರಾಕ್ಷರದ ಬೆಲೆ ಅಂದರೆ ಅವಿವ್ಯಕ್ತ ಪದದ ಬೆಲೆ 2 ಆದಾಗ ಈ ಒಂದು ಬಹುಪದೋಕ್ತಿಗಳ ಬೆಲೆಗಳು ಏನು ಸಿಗ್ತವೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳ 2ನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೊದಲನೇ ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಾಲಿನೋಮಿಯಲ್ P(y) = y² - y +1 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ವೈದ ಬೆಲೆ 0 ಆದಾಗ P(0) ಆದಾಗ ಇಲ್ಲಿ ವೈದ ಬೆಲೆ ನಾನು 0 ಆದೇಶ ಮಾಡ್ತಾ ಇದ್ದೀನಿ. ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ P(0) ವೈದ ಬೆಲೆ ನಾನು 0 ಆದೇಶ ಮಾಡಿದ್ದೀನಿ = ಇಲ್ಲಿ ವೈದ ಬೆಲೆ 0 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ ವೈದ ಬೆಲೆ 0 ಆದೇಶ ಮಾಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 0ಯ ವರ್ಗ 0 ಗುಂಡ್ಲೆ 0 ಅಂದರೆ 0ನೇ ಸಿಗ್ತದೆ. -0 +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ +0 -0 ಮತ್ತು +1 ಅಂದರೆ ಅದು +1 ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಇಲ್ಲಿ ವೈದ ಬೆಲೆ 0 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ 1 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. P(y) = y² - y +1 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ವೈದ ಬೆಲೆಯನ್ನು ನಾವು 1 ಆದೇಶ ಮಾಡೋಣ ವಿದ್ಯಾರ್ಥಿಗಳೇ. P(1) ಆದಾಗ ವೈದ ಬೆಲೆ 1 ನಾವು ಆದೇಶ ಮಾಡೋಣ. ಆದ್ದರಿಂದ P(1) = ವೈದ ಬೆಲೆ 1 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. -1 ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ -y ಇದೆ, ವೈದ ಬೆಲೆ 1 ಆದೇಶ ಮಾಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 1ರ ವರ್ಗ 1 1 ಆಗ್ತದೆ. -1 ಹಾಗೆ ನಾನು ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್
ವಿದ್ಯಾರ್ಥಿಗಳೇ ಇದು +1 ಇದೆ, ಇಲ್ಲಿ +1 ಇದೆ, ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ, +1 +1 +2 ಆಗ್ತದೆ, ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ. ಈ ಒಂದು -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 2ರಲ್ಲಿ 1 ನಾವು ಕಳೆದರೆ ನಮಗೆ 1 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ಇಲ್ಲಿ y ಬೆಲೆ 1 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ನಮಗೆ 1 ಸಿಗುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇದೇ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ y ಬೆಲೆ 2 ನಾವು ಆದೇಶ ಮಾಡೋಣ. P(2) ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ನಾನು y ಬೆಲೆ 2 ನಾನು ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ P(2) ಇಲ್ಲಿ 2 ಇದೆ ವಿದ್ಯಾರ್ಥಿಗಳೇ. y ಬೆಲೆಯನ್ನು ನಾನು 2 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ y ಬೆಲೆ 2 ಆದೇಶ ಮಾಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 2ರ ವರ್ಗ 2 ಎಷ್ಟಾಗ್ತದೆ? 4 ಆಗ್ತದೆ. -2 ಹಾಗೆ ನಾನು ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 2 4 ಆಗ್ತದೆ. 4 +1 ಒಟ್ಟು 5 ಆಗ್ತದೆ ವಿದ್ಯಾರ್ಥಿಗಳೇ. -2 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 5ರಲ್ಲಿ 2 ನಾವು ಕಳೆದರೆ ನಮಗೆ 3 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ 5ರಲ್ಲಿ 2 ನಾವು ಕಳೆದರೆ ನಮಗೆ 3 ಸಿಗ್ತದೆ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ನಾವು y ಬೆಲೆ 2 ನಾವು ಆದೇಶ ಮಾಡಿದರೆ ಈ ಒಂದು ಬಹುಪದೋಕ್ತಿಯ ಬೆಲೆ ನಮಗೆ 3 ಸಿಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 2ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ 2ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಅವ್ಯಕ್ತ ಪದ ಟಿಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಕೆಲವೊಂದು ಪ್ರಶ್ನೆಯಲ್ಲಿ ಎಕ್ಸನ್ನು ಕೊಟ್ಟಿದ್ದಾನೆ, ಕೆಲವೊಂದು ಪ್ರಶ್ನೆಯಲ್ಲಿ ವೈಯನ್ನು ಕೊಟ್ಟಿದ್ದಾನೆ, ಕೆಲವೊಂದು ಪ್ರಶ್ನೆಯಲ್ಲಿ ಟಿಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ 2ನೇ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಟಿದ ಬೆಲೆ 0 ಆದಾಗ, ಟಿದ ಬೆಲೆ 1 ಆದಾಗ, ಟಿದ ಬೆಲೆ 2 ಆದಾಗ ನಾವು ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ P(t) = 2 + t + 2t² - t³ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇದು ಪಾಲಿನಾಮಿಯಲ್ ಟಿ ಅಕ್ಷರದಲ್ಲಿ ಇದೆ, ಅವ್ಯಕ್ತ ಪದ ಟಿ ಅಕ್ಷರದಲ್ಲಿ ಇದೆ. ಈ ಒಂದು ಬಹುಪದೋಕ್ತಿಯಲ್ಲಿ ಟಿದ ಬೆಲೆಯನ್ನು ನಾನು 0 ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಾಲಿನಾಮಿಯಲ್ ಬಹುಪದೋಕ್ತಿ P(0) = 2 ಪ್ಲಸ್ ಟಿದ ಬೆಲೆ 0 ಆದೇಶ ಮಾಡಿದ್ದೀನಿ. ಪ್ಲಸ್ 2 ಇಲ್ಲಿ t² ಇದೆ. ಆದ್ದರಿಂದ ನಾನು ಟಿದ ಬೆಲೆ 0 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ ಟಿದ ಬೆಲೆ 0 ಆದೇಶ ಮಾಡಿದ್ದೀನಿ. ಘನ ಇದೆ ವಿದ್ಯಾರ್ಥಿಗಳೇ. ನಾನು 3 ನಾನು ಬರ್ಕೊಂಡಿದ್ದೀನಿ, ಘನವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2 ಪ್ಲಸ್ 0 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 2 0ಯ ವರ್ಗ, 0 × 0 ಅಂದರೆ 0 ಆಗ್ತದೆ. ಮೈನಸ್ 0ಯ ಘನ ಕೂಡ ಏನಾಗ್ತದೆ? 0ನೇ ಆಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ 0 ಇದೆ, 2 0ಲೆ 0 ಆಗ್ತದೆ. -0 ಇದಿಷ್ಟು ಬೆಲೆ ಏನಾಗ್ತದೆ? 0ನೇ ಆಗ್ತದೆ. ನಮಗೆ 2 ಮಾತ್ರ ಉಳಿತದೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಇಲ್ಲಿ ಅವ್ಯಕ್ತ ಪದ ಟಿದ ಬೆಲೆ 0 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ 2 ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಇದೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಟಿದ ಬೆಲೆ ನಾವು 1 ಆದೇಶ ಮಾಡಿದಾಗ, ಆದ್ದರಿಂದ P(1) = 2 ಪ್ಲಸ್ ಟಿದ ಬೆಲೆ ನಾನು 1 ಆದೇಶ ಮಾಡಿದ್ದೀನಿ. ಪ್ಲಸ್ 2 ಇಲ್ಲಿ ಟಿದ ಬೆಲೆ ನಾನು 1 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ ಟಿದ ಬೆಲೆ 1 ಆದೇಶ ಮಾಡಿದ್ದೀನಿ. ಇಲ್ಲಿ ಘನ ಇದೆ, ಕ್ಯೂಬ್ ಇದೆ. ಹಾಗಾದರೆ ನಾನು 3 ನಾನು ಬರ್ಕೊಂಡಿದ್ದೀನಿ, ಘನವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2 ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ ಪ್ಲಸ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. 1ರ ವರ್ಗ 1 1 1 ಆಗ್ತದೆ ವಿದ್ಯಾರ್ಥಿಗಳೇ. ಮೈನಸ್ 1ರ ಘನ 1 1 1 1 1 1 ಆಗ್ತದೆ. 1ರ ಘನ 1 ಆಗ್ತದೆ. ಇಲ್ಲಿ ಮೈನಸ್ ಇದೆ, ಮೈನಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2 ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 2 1 2 ಆಗ್ತದೆ. -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 2 ಇದೆ, ಪ್ಲಸ್ 1 ಇದೆ, ಪ್ಲಸ್ 2 ಇದೆ. 2 1 3 3 1 2 5 ಆಗ್ತದೆ ವಿದ್ಯಾರ್ಥಿಗಳೇ. -1 ಹಾಗೆ ನಾನು ಬರ್ಕೊಂಡಿದ್ದೀನಿ. 5ರಲ್ಲಿ 1 ನಾವು ಕಳೆದರೆ ನಮಗೆ 4 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಅವ್ಯಕ್ತ ಪದ ಟಿದ ಬೆಲೆ 1 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ 4 ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇದೇ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಟಿದ ಬೆಲೆ 2 ನಾವು ಆದೇಶ ಮಾಡೋಣ. ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ನಾವು ನೋಡೋಣ. ಆದ್ದರಿಂದ P(2) = 2 ಪ್ಲಸ್ ಟಿದ ಬೆಲೆ 2 ಆದೇಶ ಮಾಡಿದ್ದೀನಿ. ಪ್ಲಸ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಟಿದ ಬೆಲೆ 2 ಆದೇಶ ಮಾಡಿದ್ದೀನಿ.
ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ ಟಿ ದ ಬೆಲೆ 2 ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2ಕ್ಕೆ 2 ಪ್ಲಸ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಪ್ಲಸ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 2ರ ವರ್ಗ 2 ಎಷ್ಟಾಗ್ತದೆ? 4 ಆಗ್ತದೆ. ಮೈನಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 2ರ ಘನ 2 4, 4 8 ಆಗ್ತದೆ ವಿದ್ಯಾರ್ಥಿಗಳೇ. 2ರ ಘನ 8 ಆಗ್ತದೆ. ದಿಸ್ ಈಕ್ವಲ್ ಟು 2ಕ್ಕೆ 2 ಪ್ಲಸ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 2 4 ಎಷ್ಟಾಗ್ತದೆ? 8 ಆಗ್ತದೆ. ಮೈನಸ್ 8 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ -8 ಪ್ಲಸ್ 8, 8ರಲ್ಲಿ 8 ನಾವು ಕಳೆದರೆ ನಮಗೆ 0 ಸಿಗ್ತದೆ. ಇಲ್ಲಿ +2 ಇದೆ, +2 ಇದೆ, ಒಟ್ಟು 4 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಟಿ ದ ಬೆಲೆ 0 ಆದಾಗ 2 ನಮಗೆ ಉತ್ತರ ಸಿಗ್ತದೆ. ಟಿ ದ ಬೆಲೆ 1 ಆದಾಗ 4 ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ಟಿ ದ ಬೆಲೆ 2 ಆದಾಗ ನಮಗೆ 4 ಉತ್ತರ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 3ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 3ನೇ ಬಹುಪದೋಕ್ತಿ x⁻3 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x⁻3 ಈ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ, ಎಕ್ಸದ ಬೆಲೆ 1 ಆದಾಗ, ಎಕ್ಸದ ಬೆಲೆ 2 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ ಇಲ್ಲಿ ಮೊದಲನೇದಾಗಿ ಪಿ ಆಫ್ 0 ಎಕ್ಸದ ಬೆಲೆ ನಾವು 0 ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು ಎಕ್ಸದ ಬೆಲೆ 0ನ್ನು ನಾನು ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ನಾನು ಬರ್ಕೊಂಡಿದ್ದೀನಿ. 0 ಘನ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅದೇ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x⁻3. ಇಲ್ಲಿ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ ನಾನು 1 ಆದೇಶ ಮಾಡ್ತಾ ಇದ್ದೀನಿ. ಪಿ ಆಫ್ 1 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸದ ಬೆಲೆ 1 ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1ರ ಘನ 1 1 1 1 1 1 1ನ್ನು ನೀವು 3 ಸಾರಿ ಗುಣಿಸ್ತೀರ ವಿದ್ಯಾರ್ಥಿಗಳೇ. 1 1 1 1 1 1. ಆದ್ದರಿಂದ 1ರ ಘನ 1 ನಮಗೆ ಸಿಗ್ತದೆ. ಆದ್ದರಿಂದ ಈ ಒಂದು ಬಹುಪದೋಕ್ತಿ ಎಕ್ಸದ ಘನ 3ರಲ್ಲಿ ಎಕ್ಸದ ಬೆಲೆ 1ನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ 1 ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x⁻3. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2ನ್ನು ನಾವು ಆದೇಶ ಮಾಡೋಣ. ಪಿ ಆಫ್ 2 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ 2ನ್ನು ನಾನು ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, 2ರ ಘನ 2ನ್ನು ನೀವು 3 ಸಾರಿ ಗುಣಿಸ್ತಿರೋ ವಿದ್ಯಾರ್ಥಿಗಳೇ. 2 2 4, 4 2 8 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2ರ ಘನ 8 ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆಯನ್ನು ನಾವು 2 ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ 8 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾವು 4ನೇ ಒಂದು ಬಹುಪದೋಕ್ತಿಯ ಬೆಲೆಯನ್ನು ನಾವು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಒಂದು 4ನೇ ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ, ಎಕ್ಸದ ಬೆಲೆ 1 ಆದಾಗ, ಎಕ್ಸದ ಬೆಲೆ 2 ಆದಾಗ ನಮಗೆ ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡೋಣ. ಇಲ್ಲಿ 4ನೇ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x-1 ಗುಂಡ್ಲೆ x+1 ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ಪಿ ಆಫ್ 0 ಈಸ್ ಈಕ್ವಲ್ ಟು ಎಕ್ಸದ ಸ್ಥಾನದಲ್ಲಿ ನಾನು 0 ಬರ್ಕೊಂಡಿದ್ದೀನಿ. -1ನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರ್ಯಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ. ಬ್ರ್ಯಾಕೆಟ್ ಎಕ್ಸದ ಬೆಲೆ 0 ಆದೇಶ ಮಾಡಿದ್ದೀನಿ. +1ನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ 0 -1 ಅಂದರೆ ನಮಗೆ -1 ಸಿಗ್ತದೆ. ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಬ್ರ್ಯಾಕೆಟ್ನಲ್ಲಿ 0 + 1 ಅಂದರೆ ಅದು 1 ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. 1ರಲ್ಲಿ 0ನ್ನು ನಾವು ಕೂಡಿಸಿದರೆ 1 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ 1 ಮೈನಸ್ ಇದೆ, 1 ಏನಿಲ್ಲ ಅಂದರೂ ಕೂಡ ಇಲ್ಲಿ ಪ್ಲಸ್ ಇರ್ತದೆ. ಆದ್ದರಿಂದ ಈ 2 ಬೆಲೆಗಳನ್ನು ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 1 1 1 ಆಗ್ತದೆ. ಅಂದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ -1 ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x-1 ಗುಂಡ್ಲೆ x+1ನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ ನಾವು 1 ಆದೇಶ ಮಾಡೋಣ ವಿದ್ಯಾರ್ಥಿಗಳೇ. ಪಿ ಆಫ್ 1 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ 1ನ್ನು ನಾನು ಆದೇಶ ಮಾಡಿದ್ದೀನಿ. -1ನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರ್ಯಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ.
ಎಕ್ಸ್ ಅದ ಬೆಲೆ ಒಂದನ್ನು ನಾನು ಆದೇಶ ಮಾಡಿದ್ದೀನಿ, ಪ್ಲಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಬ್ರ್ಯಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ಬ್ರ್ಯಾಕೆಟ್ನನ್ನು ನಾವು ಗಮನಿಸಿದರೆ 1 ಮೈನಸ್ 1 ಅಂದರೆ ಅದೇನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬ್ರ್ಯಾಕೆಟ್ನಲ್ಲಿ ಏನು ಉಳಿತದೆ ನಮಗೆ 0 ಸಿಗ್ತದೆ. 1ರಲ್ಲಿ 1ಅನ್ನು ನಾವು ಕಳೆದ್ರೆ ನಮಗೆ 0 ಸಿಗ್ತದೆ. ಗುಂಡ್ಲೆ ಈ ಒಂದು ಬ್ರ್ಯಾಕೆಟನ್ನು ನಾವು ಗಮನಿಸಿದರೆ 1 ಪ್ಲಸ್ 1 ಅಂದರೆ ನಮಗೆ 2 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ 2 ಬ್ರ್ಯಾಕೆಟ್ನಲ್ಲಿ ನಾವು ಇರ್ತಕ್ಕಂಥ ಬೆಲೆಗಳನ್ನು ನಾವು ಗುಣಿಸೋಣ ವಿದ್ಯಾರ್ಥಿಗಳೇ. ಆದ್ದರಿಂದ 2 ಗುಂಡ್ಲೆ 0 ಅಂದರೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 1 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಗುಂಡ್ಲೆ ಎಕ್ಸ್ ಪ್ಲಸ್ 1. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2ಅನ್ನು ನಾವು ಆದೇಶ ಮಾಡೋಣ. ಪಿ ಆಫ್ 2 ಇಸ್ ಈಕ್ವಲ್ ಟು ಎಕ್ಸದ ಸ್ಥಾನದಲ್ಲಿ 2ಅನ್ನು ನಾನು ಆದೇಶ ಮಾಡಿದ್ದೀನಿ, ಮೈನಸ್ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಗುಂಡ್ಲೆ ಎಕ್ಸದ ಸ್ಥಾನದಲ್ಲಿ 2ಅನ್ನು ನಾನು ಆದೇಶ ಮಾಡಿದ್ದೀನಿ, ಪ್ಲಸ್ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ಬ್ರ್ಯಾಕೆಟನ್ನು ನಾವು ಗಮನಿಸಿದರೆ 2ರಲ್ಲಿ 1ಅನ್ನು ನಾವು ಕಳೆದ್ರೆ ನಮಗೆ 1 ಸಿಗ್ತದೆ ವಿದ್ಯಾರ್ಥಿಗಳೇ. ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಬ್ರ್ಯಾಕೆಟನ್ನು ನಾವು ಗಮನಿಸಿದರೆ 2 ಪ್ಲಸ್ 1 ಅಂದರೆ ಅದು 3 ಆಗ್ತದೆ. ಆದ್ದರಿಂದ ದಿಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 3 ಒಂದಲೇ 3 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 0 ಆದಾಗ ನಮಗೆ ಮೈನಸ್ 1 ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ಎಕ್ಸದ ಬೆಲೆ 1 ಆದಾಗ ನಮಗೆ ಈ ಒಂದು ಬಹುಪದೋಕ್ತಿಯ ಬೆಲೆ 0 ಸಿಗ್ತದೆ. ಅದೇ ರೀತಿಯಾಗಿ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2 ಆದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ ನಮಗೆ 3 ಸಿಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.